ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಹಂಗಾಗ್ಬಿಟ್ಟು ರೆಡಿ ಆಗಿಬಿಟ್ಟು ಇವಾಗ ಕಲಿಯೋದಕ್ಕೆ ಒಬ್ಬರು ಹುಡುಗಿ ಬರ್ತಾರಲ್ಲ, ಅವರು ಬಂದಿದ್ದರು. ಅದಾದಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಿನ್ನೆ ಒಂದು ಸ್ಕರ್ಟನ್ನ ಸ್ಟಿಚ್ ಮಾಡೋದಿದೆ ಮತ್ತು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ. ಅದು ಸ್ಕರ್ಟ್ ಆಲ್ರೆಡಿ ಆಗಿತ್ತು, ಅದನ್ನೇ ಹಂಗೆ ಫೋಲ್ಡ್ ಮಾಡ್ತಾ ಇದ್ದೆ. ಕಸ್ಟಮರಿಗೆ ಕೊಡಬೇಕಿತ್ತು ಅಂಥೇಳಿ ಫೋಲ್ಡ್ ಮಾಡಿ ಕವರಲ್ಲಿ ಹಾಕ್ತಾಯಿದ್ದೆ. ಹಂಗೆ ವೀಡಿಯೋನ ಮಾಡ್ಕೊಂಡಿದ್ದೀನಿ. ನನಗಿಂತನೂ ಉದ್ದ ಮತ್ತು ಏನು ದೊಡ್ಡ ಸೈಜ್ ಇರೋದು, ಅದಕ್ಕೆ ಅಂತಲೇ ತೋರಿಸ್ತಾ ಇದ್ದೆ ನನಗೆ ಎಷ್ಟು ಲೆಂತ್ ಆಗುತ್ತೆ ಅಂತ ಹೇಳಿ. ಅದಾದಮೇಲೆ ಸ್ವಲ್ಪ ಕಸ್ಟಮರ್ಗೆ ಯಾವುದ್ಯಾವುದೆಲ್ಲ ಕೊಡಬೇಕಿತ್ತು ಅದೆಲ್ಲ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಹಾಕ್ತಾಯಿದ್ದೆ. ಅದಾದಮೇಲೆ ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ, ಯಾವ ರೀತಿ ಬಂದಿದೆ ಅಂತ. ಅದನ್ನು ನಾನು ವಿಡಿಯೋ ಆಫ್ ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೆ, ಅದು ಆಗಿಲ್ಲ. ಹಂಗಾಗ್ಬಿಟ್ಟು ಅದನ್ನ ಹಂಗೆ ಫೋಟೋ ಹಾಕ್ತೀನಿ ನೋಡಿ, ಲಾಸ್ಟಲ್ಲಿ ಎಲ್ಲಾದ್ರೂ ಅಥವಾ ಸ್ಕ್ರೀನ್ ಮೇಲೆ ಎಲ್ಲಾದರೂ ಹಾಕ್ತೀನಿ. ಹೇಗೆ ಬಂದಿದೆ ಏನು ಎತ್ತ ಅಂತ ಹೇಳಿ ತಿಳಿಸಿ ಕಮೆಂಟಲ್ಲಿ, ನನಗೂ ಕೂಡ ಖುಷಿ ಆಗುತ್ತೆ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಏನೋ ಹೇಳಬೇಕಿತ್ತು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಟೈಲರಿಂಗ್ ಬಗ್ಗೆ ಇವಾಗ ಕೇಳ್ತಾ ಇದ್ದೀರ ತುಂಬ ಜನ. ಅವರೆಲ್ರಿಗೂ ನಾನು ಒಂದು ಏನೋ ಕೇಳಬೇಕಿತ್ತು, ಅದನ್ನೇ ಕೇಳ್ತಾ ಇದ್ದೀನಿ ಇವಾಗ. ಏನಪ್ಪ ಅಂತಂದರೆ, ಟೈಲರಿಂಗಲ್ಲಿ ಇವಾಗ ನಾನು ಬ್ಲೌಸು ಮತ್ತು ಡ್ರೆಸ್ಸು ಈ ಥರದ್ದನ್ನೇ, ಅಥವಾ ಲೆಹಂಗಾ, ಗೌನು, ಫ್ರಾಕ್ ಈ ಥರದ್ದು ಏನೇ ಒಂದು ಹೇಳ್ಕೊಡ್ಬೇಕು ಅಂತಂದ್ರೂ ಬೇಸಿಕ್ ಗೊತ್ತಿರಬೇಕು. ಆದರೆ ನನಗೆ ಕಮೆಂಟ್ ಮಾಡ್ತಿರೋರಿಗೆ ಬೇಸಿಕ್ ಗೊತ್ತಿದೆಯಾ ಇಲ್ವಾ ಅಥವಾ ಆ ಥರ ಏನೂ ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೆ ಬೇಸಿಕ್ಕಿಂದ ಹೇಳ್ಕೊಟ್ರೆ ಹೆಲ್ಪ್ ಆಗುತ್ತಾ, ಅಥವಾ ಇವಾಗ ಏನು ಟ್ರೆಂಡಿಂಗಲ್ಲಿದೆ ಬ್ಲೌಸು, ಡ್ರೆಸ್ಸು, ಲೆಹಂಗಾ, ಫ್ರಾಕು ಈ ಥರದ್ದು, ಅದನ್ನು ಮಾತ್ರ ಹೇಳ್ಕೊಟ್ರೆ ಸಾಕಾಗುತ್ತಾ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ. ಜೊತೆಗೆ ಬೇಸಿಕ್ಕಿಂದ ಏನಾದರೂ ಹೇಳ್ಕೊಡಿ ಅಕ್ಕ, ನನಗೆ ಹೆಲ್ಪ್ ಆಗುತ್ತೆ, ಸ್ವಲ್ಪನೂ ಗೊತ್ತಾಗ್ತಿಲ್ಲ ಹಂಗೇನಾರ ಇತ್ತು ಅಂತಂದರೆ ಅವ್ರಿಗೆ ಹೇಳ್ಕೊಡ್ಬೇಕು ಅಂತಂದರೆ ನಂಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಇವಾಗ ನಾನು ಹೊಲ್ದಿರೋ ಬಟ್ಟೆಗಳನ್ನೆಲ್ಲ ವೇಸ್ಟ್ ಮಾಡೋದಕ್ಕಾಗಲ್ಲ. ನಿಮಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ಎಲ್ಲ ತೋರಿಸ್ದೆ ಅಂತಂದರೆ ಅದು ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗಬೇಕಲ್ವ. ಸುಮ್ಮನೆ ಆ ಬಟ್ಟೆನ ವೇಸ್ಟ್ ಮಾಡೋದಕ್ಕಾಗಲ್ಲ. ಹಂಗಾಗಿ ಒಂದು ಚಿಕ್ಕ ಮಕ್ಕಳಿಗೆ ಏನಾದರೂ ಸ್ಟಿಚ್ ಮಾಡೋದಿತ್ತು ಅಂತಂದರೆ ಅದನ್ನು ಯಾವ ಬಟ್ಟೆ ತಂದು ಹೊಲಿದ್ರೆ ಚೆನ್ನಾಗಿರುತ್ತೆ, ಅದನ್ನು ಯಾರಿಗೆ ಕೊಡ್ಬೋದು, ಯಾರ ಸೈಜಿಗೆ ಹೊಲಿಯೋಣ, ಈ ಥರ ಎಲ್ಲ ನಾನು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ನನ್ನ ಮಗಳ ಸೈಜದಾದರೆ ಓಕೆ, ಹೊಲ್ದಿದ್ದೇನು ವೇಸ್ಟ್ ಆಗೋಲ್ಲ, ನನ್ನ ಮಗಳು ಹಾಕ್ಕೊತಾಳೆ. ನನ್ನ ಸೈಜಿಂದ ಏನಾದರೂ ತೋರಿಸ್ಬೇಕಂತಂದ್ರೂ ಅಷ್ಟೇ. ಈಗ ಬ್ಲೌಸ್ ತೋರಿಸ್ಬೇಕು ಅಂತಂದರೆ ನನ್ನ ಸೈಜು ಒಂದೇ ತೋರಿಸಿದ್ರೂ ಆಗೋದಿಲ್ಲ. ಯಾಕಂದರೆ ಸೈಜಲ್ಲಿ ಏನೇನು ವೇರಿಯೇಷನ್ ಇರುತ್ತೆ, ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತಲೂ ತೋರಿಸ್ಬೇಕಾಗುತ್ತೆ. ಅದೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ನಾನಿವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಅದೆಲ್ಲದನ್ನು ನಾನು ವೇಸ್ಟ್ ಮಾಡೋದಕ್ಕಾಗಲ್ಲ, ಪ್ರತಿಯೊಂದನ್ನು ತೋರಿಸ್ಬೇಕಾಗುತ್ತೆ. ಅದಕ್ಕೆ ಯಾರಿಗೆ ಯಾವ ಥರ ವೀಡಿಯೋಸ್ ಬೇಕು, ಇದೇ ವಿಡಿಯೋನ ಹಾಕಿ ಅಕ್ಕ, ಅಥವಾ ಈ ಥರದ್ದು ಹೇಳ್ಕೊಡಿ, ಅಥವಾ ಟೈಲರಿಂಗಲ್ಲಿ ಚಿಕ್ಕ ಪುಟ್ಟದ್ದು ಟಿಪ್ಸ್ ಇರುತ್ತಲ್ವ ಆ ಥರದ್ದು ಹೇಳ್ಕೊಡಿ, ಈ ಥರ ಏನೇ ಒಂದು ನೀವು ಕಮೆಂಟ್ ಮಾಡಿದ್ರು ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಅದೇ ವಿಡಿಯೋನ ಮಾಡೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಹೆಲ್ಪ್ ಆಗದೆ ಇರೋವಂಥ ವೀಡಿಯೋಸ್ನ ಮಾಡಿದ್ರೆ ನಿಮಗೆ ನೋಡಿದ್ದೂ ವೇಸ್ಟ್ ಆಗುತ್ತೆ ವಿಡಿಯೋನ, ಅಥವಾ ನೋಡಿ ನೀವು ಅದನ್ನು ಆ್ಯಕ್ಷನ್ ಕೂಡ ತೊಗೊಳ್ಳಲ್ಲ, ಅದು ಕೂಡ ಒಂದು ರೀಸನ್ ಆಗುತ್ತೆ. ಹಂಗಾಗ್ಬಿಟ್ಟು ನಿಮಗೆ ಯಾವ ಥರ ವೀಡಿಯೋ ಬೇಕು, ಬೇಸಿಕ್ಕಿಂದ ಬೇಕಾ, ಅಥವಾ ಈ ಥರನೇ ಬೇಸಿಕ್ ಸ್ವಲ್ಪ ಮಿಷಿನ್ದು ಟಚ್ ಎಲ್ಲ ಗೊತ್ತು, ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಗೊತ್ತು, ಮನೆಯಲ್ಲಿ ಏನಾದರೂ ಹಳೆ ಬಟ್ಟೆಗಳು ಅಥವಾ ಸ್ಟಿಚ್ ಮಾಡೋದು ಅಥವಾ ಆಲ್ಟ್ರೇಷನ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಈ ಥರದ್ದೆಲ್ಲ ಗೊತ್ತಿದೆ ಅಂತಂದರೆ ಡಿಸೈನ್ಸು, ಅಥವಾ ಈಗೇನು ಬ್ಲೌಸ್ ತೋರಿಸ್ತಾ ಇದ್ದೀನಲ್ವ, ಕಟ್ ಮಾಡ್ತಾ ಇದ್ದೀನಲ್ವ, ಆ ಥರ ಬ್ಲೌಸು, ಲೆಹಂಗಾ, ಗೌನ್ ಈ ಥರ ಏನೇ ಒಂದು ಹೇಳ್ಕೊಟ್ರು ನಿಮಗೆ ಅರ್ಥ ಆಗುತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ. ಇವಾಗ ನೋಡಿದ್ರಲ್ವ, ಅಲ್ಲಿ ಹಾಫ್ ಸ್ಲೀವ್ದು ಬ್ಲೌಸ್ ಕೊಟ್ಟಿದ್ದು ಅವರು ಅಳತೆಗೆ ಅಂತ. ಇವಾಗ ಫುಲ್ ಸ್ಲೀವ್ ಅಂದರೆ ಲೆಂತ್ ಜಾಸ್ತಿ ಇರೋದು, ಎಲ್ಬೋ ಲೆಂತ್ ಬರುತ್ತಲ್ವ, ಅಷ್ಟು ಸ್ಲೀವ್ ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆಲ್ಲನೂ ನಾವು ಹೆಂಗೆ ಮ್ಯಾನೇಜ್ ಮಾಡಬೇಕಾಗುತ್ತೆ, ಎಷ್ಟೆಷ್ಟು ಇಡಬೇಕಾಗುತ್ತೆ ಅಂತ ಹೇಳಿ ಅದನ್ನೆಲ್ಲನೂ ನಾನು ಹೇಳಬೇಕಾಗುತ್ತೆ. ಪ್ರತಿಯೊಂದು ವೀಡಿಯೋದಲ್ಲೂ ಏನೇನು ಚೇಂಜಸ್ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮತ್ತು ಏನೇ ಒಂದು ಡೌಟ್ ಬಂತು ಅಂತಂದ್ರೂ ಅದಕ್ಕೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಆ ಡೌಟನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಹಿಂಗೆ ಸುಮಾರು ಕ್ವಶನ್ಸ್ ಎಲ್ಲ ಬರುತ್ತೆ, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ಟೈಲರಿಂಗಲ್ಲಿ ಯಾವ ಥರ ವೀಡಿಯೋಸ್ ಬೇಕು, ಬೇಸಿಕ್ಕಿಂದ ಬೇಕಾ ಅಥವಾ ಅಡ್ವಾನ್ಸ್, ಅಂದರೆ ನಾವು ಆಲ್ರೆಡಿ ಸ್ವಲ್ಪ ಗೊತ್ತು, ಇದನ್ನು ಮಾತ್ರ ಹೇಳ್ಕೊಡಿ ಅಕ್ಕ ಅಂತ ಏನು ಬೇಕೋ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಕಮೆಂಟ್ ಮಾಡೋದನ್ನು ನೀವು ಮರೆತ್ರಿ ಅಂದರೆ ನಾನು ಮತ್ತೆ ಯಾವ ಥರ ಡಿಸೈಡ್ ತೊಗೊಳಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು
ಲೇಟ್ ಆಗುತ್ತೆ ಆ ಥರದ ವೀಡಿಯೋಸ್ನ ಮಾಡೋದಕ್ಕೆ. ಓಕೆನಾ. ಅದಾದಮೇಲೆ ಇವಾಗ ಸಂಜೆ ಆಗ್ತಾ ಬಂದಿತ್ತು, ಹಾಗಾಗಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತೇಳಿ ಆ ಫ್ರೆಶ್ನ ಕುಡಿತಾ ಇದ್ದೀನಿ. ಆ ಫ್ರೆಶ್ ಕುಡ್ಕೊಂಡು ಇವಾಗ ಬ್ಲೌಸನ್ನ ಸ್ಟಿಚ್ ಮಾಡೋಣ ಅಂತ. ಅದು ಸ್ವಲ್ಪ ನನ್ನ ಡ್ರೆಸ್ ಟೈಟ್ ಆಗಿಬಿಟ್ಟಿತ್ತು, ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಇವಾಗ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಈ ಒಂದು ಬ್ಲೌಸನ್ನ ಸ್ಟಿಚ್ ಮಾಡಿ ಮುಗಿಸಿ, ಅಂದರೆ ಸಂಜೆ ಅಂತಂದರೆ ಒಂದು 3 to 3:30 ಏನೋ ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ. ಅಷ್ಟೊತ್ತಿಗೆ ನಾನು ಇದನ್ನು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು 5 ಒಳಗಡೆ ನಾವು ವಾಕ್ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ವಾಕ್ ಹೋಗೋದಕ್ಕೆ ಮತ್ತು ಇದು ಲೇಟು ಮಾಡೋಂಗಿಲ್ಲ. ಹಂಗಾಗಿ ಮಕ್ಕಳು ಬಂದಿದ್ದ ತಕ್ಷಣವೇ ಹೇಳಿದೆ ಅವರಿಗೆ, ನಾನು ಇದನ್ನು ಮುಗಿಸೋ ಅಷ್ಟೊತ್ತಿಗೆ ನೀವು ನಿಮ್ದು ಏನು ಕೆಲಸ ಇದೆ ಅವರಿಗೂ ಅಂತ ಒಂದೊಂದು ಚಿಕ್ಕ ಪುಟ್ಟದ ಕೆಲಸ ಕೊಟ್ಟಿರ್ತೀನಿ, ಅದನ್ನು ಮುಗಿಸಿದ್ರಿ ಅಂದರೆ ವಾಕ್ ಹೋಗೋಣ ಅಂತ ಹೇಳಿ. ಹಂಗೇನಾದರೂ ಟಾರ್ಗೆಟ್ ಕೊಟ್ಟರೆ ಬೇಗ ಮುಗಿಸ್ಕೊಬಿಡ್ತಾರೆ, ಇಲ್ಲ ಅಂತಂದರೆ ಸೋಂಬೇರಿಗಳ ಥರ ಕುತ್ಕೊಂಡ್ಬಿಡ್ತಾರೆ. ಹಂಗಾಗಿ ಅವರಿಗೂ ಟಾರ್ಗೆಟ್ ಕೊಟ್ಟೆ, ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊತೀನಿ ಅಂತ ಹೇಳಿ ಅವ್ರವ್ರ ಕೆಲಸ ಅವ್ರವ್ರು ಮುಗಿಸ್ಕೊತಾ ಇದ್ದರು. ಅದಾದಮೇಲೆ ನಾನು ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಇತ್ತೀಚೆಗೆ ಸ್ವಲ್ಪ ಬೇರೆ ಬೇರೆ ಥರ ಟ್ರೈ ಮಾಡ್ತಾಯಿದ್ದೀನಿ. ವೆಯ್ಟ್ ಲಾಸ್ಗೂ ಏನಾದರೂ ನಿಮಗೆ ಹೆಲ್ಪ್ ಆಗುತ್ತೆ, ಇದನ್ನು ನೀವೇನು ಮಾಡ್ತಾಯಿದ್ದೀರಾ ಅದನ್ನು ಹೇಳಿ ಅಂತಂದರೆ ನಾನು ಹೇಳ್ತೀನಿ. ಓಕೆನಾ. ಅದಕ್ಕೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ ಥರ ವೀಡಿಯೋಸ್ ಬೇಕಾ ಅಂತ ಹೇಳಿ. ಇಲ್ಲಾಂದರೆ ಸ್ಟಿಚಿಂಗ್ದಷ್ಟೇ ಅಂದರೆ ಸ್ಟಿಚಿಂಗ್ದೇ ವೀಡಿಯೋ ಬರುತ್ತೆ, ವೆಯ್ಟ್ ಲಾಸ್ ಅಂದರೆ ವೆಯ್ಟ್ ಲಾಸ್ದೇ ಬರುತ್ತೆ. ವ್ಲಾಗ್ ಅಂದರೆ ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ಹಾಕ್ಬೋದಲ್ವ. ಹಂಗಾಗಿ ನಿಮಗೆ ವೆಯ್ಟ್ ಲಾಸ್ದು ಬೇಕು ಅಂತಂದರೆ ಮಾರ್ನಿಂಗಿಂದ ಏನು ಮಾಡ್ತಾಯಿದ್ದೀನಿ ಅದನ್ನು ಕೂಡ ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮಧ್ಯೆ ಮಧ್ಯೆ ಆಗಿಲ್ಲ ಅಂತಂದಾಗ ಏನು ಮಾಡೋದಕ್ಕಾಗಲ್ಲ, ಸ್ವಲ್ಪ ಕೆಲವೊಂದು ಟಿಪ್ಸ್ಗಳನ್ನ ಹೇಳಿರ್ತೀನಿ, ಅದನ್ನು ಮಾಡಿಕೊಂಡ್ರೆ ಆಗುತ್ತೆ. ಓಕೆನಾ. ಹಂಗಾಗಿಬಿಟ್ಟು ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಓಕೆನಾ. ನಿಮಗೆ ಇಷ್ಟ ಆಗದೇ ಇರೋವಂಥ ವೀಡಿಯೋಸ್ನ ಮಾಡಿದ್ರೆ ನಿಮಗೆ ನೋಡೋಕ್ಕೂ ಬೇಜಾರಾಗುತ್ತೆ, ಅಥವಾ ನಾನು ಮಾಡಿದ್ದನ್ನು ಪ್ರಯೋಜನ ಇಲ್ದಂಗೆ ಆಗುತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಮಿಸ್ ಮಾಡ್ದಲೇ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಿಷ್ಟು ಇವತ್ತಿನ ನನ್ನ ದಿನ ಆಗಿತ್ತು ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಕೆಲವೊಂದು ಟೈಮ್ ಆಗೋದಿಲ್ಲ, ಯಾಕಂದರೆ ನೈಟ್ ಕೂಡ ನಾನು ಸ್ವಲ್ಪ ಹೊತ್ತು ಸ್ಟಿಚ್ ಮಾಡ್ತೀನಲ್ವ, ಹಾಗಾಗಿ ಸ್ವಲ್ಪ ಮಲಗೋದೆಲ್ಲ ಲೇಟ್ ಆಗಿಬಿಡುತ್ತೆ. ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿರುತ್ತೆ ಕೆಲವೊಂದು ಟೈಮು. ಆಮೇಲೆ ಬೆಳಿಗ್ಗೆ ಎದ್ದೇಳೋದು ಕೆಲವೊಂದು ಟೈಮ್ ಲೇಟ್ ಆಗಿಬಿಟ್ರೆ ಆಮೇಲೆ ಹರಿಬರಿಯಲ್ಲೇ ನಾವು ಕೆಲಸ ಮುಗಿಸ್ಕೋಬೇಕಾಗುತ್ತೆ. ಅದಕ್ಕೆ ಅಂತಲೇ ಬೆಳಿಗ್ಗೆ ಹೊತ್ತು ಮಾರ್ನಿಂಗ್ ರೊಟೀನ್ ವೀಡಿಯೋಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇವಾಗ ಮತ್ತು ಇನ್ನೊಂದೇನು ಅಂತಂದರೆ ನನಗೆ ಸ್ವಲ್ಪ ಸ್ಟಿಚಿಂಗ್ದು ಜಾಸ್ತಿ ಬಟ್ಟೆಗಳಿದೆ. ರೀಸನ್ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಇವಾಗ ಸದ್ಯ ಎಕ್ಸಾಮ್ ಮುಗೀತು ಮಕ್ಕಳಿಗೆ, ಅದರಿಂದಾಗಿ ಸ್ವಲ್ಪ ಮೈಂಡ್ ಫ್ರೀ ಆಗ್ಬೋದು. ಯಾಕಂದರೆ ಬೆಳಿಗ್ಗೆನೇ ಎದ್ಬಿಟ್ಟು ತಿಂಡಿ ಮಾಡಬೇಕು ಆ ಥರ ಏನಿಲ್ಲ. ಹಂಗಾಗಿ ಮತ್ತು ತಿಂಡಿನೇ ಮಾಡಬೇಕು ಅಂತ ಇಲ್ಲ, ಅನ್ನ ಸಾಂಬಾರು ಮಾಡಿಟ್ಬಿಟ್ರೂ ನಡೆಯುತ್ತೆ. ಆ ಥರ ಯಾರೆಲ್ಲ ಫ್ರೀ ಆಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಸ್ಕೂಲ್ ಟೈಮ್ ಬಂತು ಅಂತಂದರೆ ತಿಂಡಿ ಮಾಡೋದೇ ಚಿಂತೆ, ಮತ್ತು ಸಂಜೆ ಆಗಿದ ತಕ್ಷಣ ಬೆಳಗ್ಗೆ ತಿಂಡಿ ಮಾಡಿರ್ತೀವಲ್ವ, ಸಾಂಬಾರು ಏನು ಮಾಡೋದು ಅನ್ನೋದೇ ಚಿಂತೆ ಬರುತ್ತೆ. ಎಲ್ರಿಗೂ ಅದೇ ಪ್ರಾಬ್ಲಮ್ಮು, ನಿಮಗೆ ಕೂಡ ಹಂಗೇನಾ ಅಂತೇಳಿ ತಿಳಿಸಿ. ನನಗೂ ಕೂಡ ಅನಿಸುತ್ತೆ ನನ್ನ ಥರದವ್ರು ತುಂಬ ಜನ ಇದ್ದಾರೆ ಅಂತ ಹೇಳಿ. ಮತ್ತು ಕುಕ್ಕಿಂಗಲ್ಲಿ ಕೆಲವೊಬ್ಬರು ಕೇಳ್ತಾ ಇದ್ರಿ ಸ್ವೀಟ್ ರೆಸಿಪಿನ ತೋರಿಸಿ ಅಂತ. ನನಗೆ ಇದೇ ರೀಸನಿಗೋಸ್ಕರ ಬಟ್ಟೆ ಸ್ಟಿಚ್ ಮಾಡೋದು ತುಂಬ ಇದೆ, ಹಂಗಾಗಿಬಿಟ್ಟೇನೆ ನನಗೆ ಸ್ವೀಟ್ ರೆಸಿಪಿ ತೋರ್ಸೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಡಿಲೇ ಆಗುತ್ತೆ, ತೋರಿಸ್ತೀನಿ ಆದಷ್ಟು ಬೇಗನೆ ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಡಿಲೇ ಆಗುತ್ತೆ. ಈಗ ನೋಡಿ ಸ್ಪೆಷಲ್ಲಾಗಿ ನನ್ನದೇ ರೀತಿಯಲ್ಲಿ ಏನು ಶಾವಿಗೆ ಪಾಯಸ ಮಾಡಿದ್ದೆ ನಿನ್ನೆ, ಅದು ರೆಸಿಪಿ ನಾನು ಶೇರ್ ಮಾಡೋದಕ್ಕಾಗಲಿಲ್ಲ, ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತು ಬಂದು ಕ್ಯಾರೆಟ್ ಹಲ್ವ ಮಾಡಿದ್ದೆ, ಸಖತ್ ಟೇಸ್ಟಿಯಾಗಿ ಬಂದಿತ್ತು, ಅದು ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದೇ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನೋಡೋಣ ಬೇರೆ ಟೈಮಲ್ಲಿ ಯಾವತ್ತಾದ್ರೂ ಮಾಡಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ಸಂಜೆ ವಾಕ್ ಬಂದಿದ್ವಿ, ವಾಕೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ನಾನು 10 ರೌಂಡ್ ವಾಕ್ ಮಾಡಿದ್ದೀನಿ ಇವತ್ತು. ಕಾಲು ನಾಳೆಗೆ ಸಿಕ್ಕಾಪಟ್ಟೆ ನೋವು ಬರುತ್ತೆ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ದೆ, ಆವಾಗ ನನ್ನ ಮಗಳು ವೀಡಿಯೋ ಮಾಡ್ತಾ ಇರೋದು. ಇದಾಗಿತ್ತು ಇವತ್ತಿನ ದಿನ. ಈ ರೀತಿಯಾಗಿ ಹೋಯಿತು. ನಿಮಗೆ ಹೇಗೆ ಅನ್ನಿಸ್ತು ಏನು ಎತ್ತ ಅನ್ನೋದನ್ನು ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.